ಸ್ನೇಹಿತರೆ, ಪ್ರತಿದಿನ ನಾವು ನಮ್ಮ ಪ್ರಪಂಚದ ಬಗ್ಗೆ ಹೊಸ ವಿಷಯಗಳನ್ನು ಕಲಿಯುತ್ತೇವೆ. ಹೊಸ ಹೊಸ ಪಳೆಯುಳಿಕೆಗಳು ಬೆಳಕಿಗೆ ಬರುತ್ತವೆ. ಅದು ವರ್ಷಗಳಲ್ಲಿ ನಮ್ಮ ಇತಿಹಾಸ ಅಥವಾ ವಿಜ್ಞಾನದ ಗ್ರಹಿಕೆಯನ್ನು ಬದಲಾಯಿಸುತ್ತದೆ. ವಿಜ್ಞಾನಿಗಳು ಪ್ರಪಂಚದ ಘನೀಕೃತ ಥಂಡ್ರಸ್ನಲ್ಲಿ ಐಸ್ನಲ್ಲಿ ಸಂರಕ್ಷಿಸಲ್ಪಟ್ಟ ಅನೇಕ ವಸ್ತುಗಳನ್ನು ಕಂಡುಕೊಂಡಿದ್ದಾರೆ. ಅವುಗಳಲ್ಲಿ ಹಲವು ಉಣ್ಣೆಯ ಜೀವಿಗಳಾಗಿವೆ, ಆದರೆ ಇನ್ನೂ ಕೆಲವು ನಿಜವಾಗಿಯೂ ವಿಲಕ್ಷಣವಾಗಿರುತ್ತದೆ ಮತ್ತು ಮನಸ್ಸನ್ನು ಬೆಚ್ಚಿ ಬೀಳಿಸುತ್ತದೆ. ಅಲ್ಲಿ ಕೆಲವು ನಿಗೂಢ, ತೆವಳುವ ಮತ್ತು ನಂಬಲಾಗದ ಸಂಗತಿಗಳು ಮಂಜುಗಡ್ಡೆಯಲ್ಲಿ ಸಿಕ್ಕಿ ಹಾಕೊಂಡಿವೆ ಮತ್ತು ಜಾಗತಿಕ ತಾಪಮಾನ ಏರಿಕೆಯಿಂದಾಗಿ ನಾವು ಅವುಗಳನ್ನು ಮರುಶೋಧಿಸಬೇಕಾಗುತ್ತದೆ. ನಾವು ಇಂದು ಈ ವಿಡಿಯೋದಲ್ಲಿ ಮಂಜುಗಡ್ಡೆಯಲ್ಲಿ ಸಿಕ್ಕಿ ಬಿದ್ದಿರುವ 10 ಅತ್ಯಂತ ನಿಗೂಢ, ವಿಲಕ್ಷಣ ಮತ್ತು ಮಿಲಿಯನ್ ವರ್ಷಗಳಷ್ಟು ಹಳೆಯದಾದ ವಸ್ತುಗಳನ್ನು ನೋಡಲಿದ್ದೇವೆ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ರೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ನಂಬರ್ 10, ಉಣ್ಣೆಯ ಬೃಹತ್ ಗಜದ ಮಿದುಳು. ಮಂಜುಗಡ್ಡೆಯಲ್ಲಿ ಪತ್ತೆಯಾದ ವಿಲಕ್ಷಣವಾದ ವಿಷಯವೆಂದರೆ ಉಣ್ಣೆಯ ಬೃಹತ್ ಗಜದ ಮಿದುಳುಗಳು. 39,000 ವರ್ಷಗಳ ಹಳೆಯ ಉಣ್ಣೆಯ ಬೃಹತ್ ಗಜದ ರಕ್ಷಿತ ಶವವನ್ನು ರಷ್ಯಾದಲ್ಲಿ 2010ರಲ್ಲಿ ಕಂಡುಹಿಡಿಯಲಾಯಿತು ಮತ್ತು ಇದು ಉತ್ತಮವಾಗಿ ಸಂರಕ್ಷಿಸಲಾದ ಮ್ಯಾಮತ್ನ ಏಕೈಕ ಜಾತಿಯಾಗಿದೆ. ಆದ್ದರಿಂದ ಮ್ಯಾಮತ್ನ ಶವವನ್ನು ಸೈಟ್ನಿಂದ 93 ಮೈಲಿಗಳಷ್ಟು ಐಸ್ ಶೇಖರಣೆಯಲ್ಲಿ ಇರಿಸಲಾಯಿತು, ಆದರೆ ಅದು ಸ್ವಲ್ಪ ಮಟ್ಟಿಗೆ ಚಲಿಸಿದೆ ಎನ್ನಲಾಗಿದೆ. ಈಗ ಇದು ಮಾಸ್ಕೋದ ಪ್ರದರ್ಶನದಲ್ಲಿದೆ. ಇನ್ನು ಈಗಿನ ಅಧ್ಯಯನದಲ್ಲಿ ಮಹಾಗಜವನ್ನು ತೋರಿಸುತ್ತಿದ್ದಾರೆ. ಇದು ಕೇವಲ 6 ರಿಂದ 9 ವಯಸ್ಸಿನ ಮಹಾಗಜ ಎನ್ನಲಾಗಿದೆ, ಆದರೆ ಇದು ಮೊದಲ ಅಖಂಡ ಮ್ಯಾಮತ್ ಮೆದುಳು ಆಗಿದೆ. ಆದರೆ ಅದು ಖಂಡಿತವಾಗಿಯೂ ಮೊದಲ ಹಿಮಯುಗದ ಸಸ್ತನಿಯಲ್ಲ. 2 ಉಣ್ಣೆಯ ಬೃಹತ್ ಗಜಗಳು 2007 ಮತ್ತು 2009ರಲ್ಲಿ ಕಂಡುಹಿಡಿಯಲಾಯಿತು ಮತ್ತು ಅವುಗಳ ಅಸ್ಥಿಪಂಜರದಲ್ಲಿ ವ್ಯತ್ಯಾಸಗಳಿದ್ದವು. ನಂಬರ್ 9, ದಿ ಓರ್ಸಿ ಮ್ಯಾನ್. ದಿ ಓರ್ಸಿ ಮ್ಯಾನ್ ಅವರು ಸುಮಾರು 5,300 ವರ್ಷಗಳಷ್ಟು ಹಳೆಯದಾದ ಮಂಜುಗಡ್ಡೆಯಲ್ಲಿ ಕಂಡುಬರುವ ಅತ್ಯಂತ ಪ್ರಸಿದ್ಧ ಮಾನವರಲ್ಲಿ ಒಬ್ಬರು ಎಂದು ಹೇಳಲಾಗುತ್ತದೆ ಮತ್ತು ಇವರು ಆಸ್ಟ್ರಿಯಾದ ಅನೇಕ ಜನರಿಗೆ ಆನುವಂಶಿಕ ಪೂರ್ವಜರಾಗಿದ್ದಾರೆ. ಈ ಉತ್ತಮವಾಗಿ ಸಂರಕ್ಷಿಸಲ್ಪಟ್ಟ ದೇಹವನ್ನು ಆಸ್ಟ್ರಿಯಾ ಮತ್ತು ಇಟಲಿಯ ನಡುವಿನ ಓರ್ಸೋಲ್ನಿಂದ ಮರುಪಡೆಯಲಾಗಿದೆ. ಆದ್ದರಿಂದ ಅವನನ್ನು ಯುರೋಪ್ನ ಅತ್ಯಂತ ಹಳೆಯ ನೈಸರ್ಗಿಕ ಮಾನವ ಮಮ್ಮಿ ಎಂದು ಕರೆಯುತ್ತಾರೆ. ವಿಜ್ಞಾನಿಗಳು ಅವರ ದೇಹದ ಮೇಲೆ ಒಟ್ಟು 61 ಟ್ಯಾಟೂಗಳನ್ನು ಕಂಡುಹಿಡಿದಿದ್ದಾರೆ. ಇದು ಬಹುಶಃ ನಮ್ಮ ಬಳಿ ಇರುವ ಟ್ಯಾಟೂಗಳ ಆರಂಭಿಕ ಪುರಾವೆಯಾಗಿದೆ. ಇದನ್ನು ಮೊದಲಿಗೆ ವಿಜ್ಞಾನಿಗಳು ಆಧ್ಯಾತ್ಮಿಕ ಪುರಾವೆ ಅಥವಾ ಸಾಂಸ್ಕೃತಿಕ ಪುರಾವೆ ಎಂದು ಅಂದುಕೊಂಡಿದ್ದರು. ಆದರೆ ಓರ್ಸಿ ಮನುಷ್ಯ ಹಲವಾರು ಪರಾವಲಂಬಿ ಹುಳುಗಳ ಹಲವಾರು ಕಾಯಿಲೆ ಇತ್ತು ಅವನಿಗೆ. ಹೀಗೆ ಅವನು ದೈಹಿಕವಾಗಿ ಕ್ಷೀಣಿಸಿರುವ ಪ್ರದೇಶಗಳಿಗೆ ತಾಮ್ರದ ಹಚ್ಚೆಯನ್ನು ಹಾಕಿಸಿಕೊಳ್ಳುತ್ತಿದ್ದ ಎನ್ನಲಾಗಿದೆ. ಅವನು ಪತ್ತೆಯಾದಾಗ ಅವನ ಭುಜದ ಮೇಲೆ ಬಾಣ ಇತ್ತು. ಅವನ ತಲೆಬುರುಡೆಗೆ ಏಟಿನಿಂದ ಸತ್ತಿದ್ದಾನೆಂದು ತೋರುತ್ತದೆ. ನಂಬರ್ 8, ಬ್ಲಡಿ ಫಾಲ್ಸ್. ನೀವಿಲ್ಲಿ ನೋಡುತ್ತಿರುವುದು ರಕ್ತಪಾತದಂತೆ ಹರಿಯುವ ಹಿಮನದಿ. ಇದನ್ನು ನೋಡುವಾಗ ನಮಗೆ ಕೆಂಪು ರಕ್ತ ಕ್ರೀಮ್ನಂತೆ ಕಾಣುತ್ತದೆ, ಆದರೆ ಇದು ನಿಜವಾಗಿಯೂ ರಕ್ತವಲ್ಲ. ಇದು ಕೇವಲ ಕಬ್ಬಿಣದ ಸ್ಟ್ರಾಂಗ್ ನೀರು, ಅಂದರೆ ಮಂಗಳ ಗ್ರಹಕ್ಕೆ ನೀಡುವ ಕೆಂಪು ಬಣ್ಣ ಇದಾಗಿದೆ. ಹಿಮನದಿಯ ಮೇಲ್ಮೈನ ಬಿರುಗುಗಳಿಂದ ದ್ರವದ ಗುಳ್ಳೆಗಳು ಮೇಲಕ್ಕೆ ಬರುತ್ತವೆ ಎಂದು ವಿಜ್ಞಾನಿಗಳು ಸುಮಾರು ಟೈಮ್ ತಿಳಿದಿರಲಿಲ್ಲ. ಅವರು ಏನಾದರೂ ತುಂಬಾ ಪ್ರಾಣಿಗಳು ಹಿಮನದಿಯಡಿಗೆ ಬಿದ್ದು ಹೋಗಿರಬಹುದು ಅಂದುಕೊಂಡಿದ್ದರು. ನಂಬರ್ 7, ಚಿಲ್ಡ್ರನ್ ಆಫ್ ಲೂಲಿಯಾ. ಇದು 1999ರಲ್ಲಿ ಗೊಂದಲಕ್ಕೊಳಗಾಗುವಷ್ಟು ಆಸಕ್ತಿದಾಯಕವುಳ್ಳ ಅಂಟಾರ್ಟಿಕಾದ ಚೀಲಿ ಗಡಿಯಲ್ಲಿರುವ ಲುಲಿಯಾ ಲಾಕೋ ಸ್ಟ್ರಾಟೋ ಜ್ವಾಲಾಮುಖಿ ಶಿಖರದಲ್ಲಿ 3 ಶವಗಳು ಕಂಡು ಬಂದವು. ಒಂದು ಹದಿಹರೆಯದ ಹುಡುಗಿಯ ದೇಹ ಮತ್ತು ಇನ್ನೊಂದು 2 ಮಕ್ಕಳು, 6 ಮತ್ತು 7 ವಯಸ್ಸಿನ ಮಕ್ಕಳು ಎನ್ನಲಾಗಿದೆ. 1500ರಲ್ಲಿ ನಡೆದ ಇಂಕಾ ಧಾರ್ಮಿಕ ಸಮಾರಂಭದಲ್ಲಿ ಮಕ್ಕಳನ್ನು ಬಲಿ ಕೊಡಲಾಗಿದೆ ಎನ್ನಲಾಗಿದೆ. ಇವರನ್ನು ಸಮೃದ್ಧವಾದ ಕೃಷಿಯನ್ನು ಪಡೆಯಲು ಇವರನ್ನು ಬಲಿ ಕೊಡಲಾಗಿದೆ ಎನ್ನಲಾಗಿದೆ. ಇವರನ್ನು 5 ಅಡಿ ನೆಲದಡಿಯಲ್ಲಿ ಇರಿಸಿ ಸಾಯುವ ಮೊದಲು ಅವರನ್ನು ಶಾಂತಗೊಳಿಸಲು ಪ್ರಕ್ರಿಯೆಯನ್ನು ಮಾಡಲಾಗಿದೆ ಎನ್ನಲಾಗಿದೆ. ಫ್ರೀಸಿಂಗ್ ಟೆಂಪರೇಚರ್ ಮತ್ತು ಡ್ರೈ ಏರ್ ಅವರ ದೇಹಗಳನ್ನು ಚೆನ್ನಾಗಿ ಸಂರಕ್ಷಿಸಿದೆ. ಈ ವಿಷಯ ತುಂಬಾ ಬಿಸಿಯಾಗಿತ್ತು ಅಲ್ಲವೇ? ಈಗ ತಂಪಾದ ವಿಷಯವನ್ನು ನೋಡೋಣ ಬನ್ನಿ. ನಂಬರ್ 6, ಲೇಕ್ ವಾಸ್ಟಾಕ್. ರಷ್ಯಾದ ವಿಜ್ಞಾನಿಗಳು ಅಂಟಾರ್ಟಿಕಾದ ಘನೀಕೃತ ಪ್ರದೇಶವನ್ನು 2 ಮೈಲಿಗಳಷ್ಟು ಹೆಚ್ಚು ಪ್ರದೇಶಗಳನ್ನು ಕೊರೆಯುತ್ತಾರೆ. ಆಗ ಅವರಿಗೆ ಅಡಿಯಲ್ಲಿ ಒಂದು ಸರೋವರ ಸಿಗುತ್ತದೆ. ಅದೇ ಬೋಸ್ಟಾಕ್ ಖಂಡದ ಅತಿ ದೊಡ್ಡ ಉಪ ಗ್ಲೇಷಿಯಲ್ ಸರೋವರ. ಇನ್ನು ಈ ಸರೋವರ ಏಕೆ ಹೆಪ್ಪುಗಟ್ಟಲಿಲ್ಲ? ಇದಕ್ಕೆ ಕಾರಣ ಏನೆಂದರೆ ಅಲ್ಲಿರುವ ನಿಗೂಢ ಬ್ಯಾಕ್ಟೀರಿಯಾಗಳು ಎನ್ನಲಾಗಿದೆ. 2015ರಲ್ಲಿ ಪುನಃ ಬ್ಯಾಕ್ಟೀರಿಯಾವನ್ನು ಟೆಸ್ಟ್ ಮಾಡುತ್ತಾರೆ, ಆದರೆ ಅವರಿಗೆ ಬ್ಯಾಕ್ಟೀರಿಯಾದ ಬೇಸ್ ಯಾವುದು ಎಂದು ಗೊತ್ತಾಗುವುದಿಲ್ಲ.
ನಂಬರ್ 5 ಸೈಬೇರಿಯನ್ ಐಸ್ ಮೇಡನ್. ಸೈಬೇರಿಯನ್ ಐಸ್ ಮ್ಯಾನ್ ಅನ್ನು ಯುಕೋಕ್ ರಾಜಕುಮಾರಿ ಎಂದು ಕರೆಯುತ್ತಾರೆ. ಇದನ್ನು 5ನೇ ಶತಮಾನದ ಬಿಸಿಯ ಮಹಿಳೆ ಮಮ್ಮಿ ಎಂದು ಕರೆಯಲಾಗುತ್ತದೆ ಮತ್ತು 1993ರಲ್ಲಿ ಚೀನಾದ ಗಡಿಯ ಸಮೀಪವಿರುವ ಯುಕೋಕ್ ಪ್ರಸ್ಥಭೂಮಿಯಲ್ಲಿ ಪತ್ತೆಯಾಯಿತು. ಸ್ಥಳೀಯರು ಈ ಪ್ರದೇಶವನ್ನು ಸ್ವರ್ಗದ 2ನೇ ಪದರ ಎಂದು ಕರೆಯುತ್ತಾರೆ. ಕ್ರಿಸ್ತಪೂರ್ವ 6 ಮತ್ತು 2ನೇ ಶತಮಾನಗಳ ನಡುವೆ ಪ್ರವರ್ಧಮಾನಕ್ಕೆ ಬಂದ ಫಜೀರ ಸಂಸ್ಕೃತಿಯು ಭೂಗತ ಸಮಾಧಿ ಕೊಠಡಿಯಲ್ಲಿ ಅಡೆತಡೆಯಿಲ್ಲದೆ ಕಂಡುಬಂದಿದೆ ಮತ್ತು ಕೆಲವು ಅಧ್ಯಯನಗಳ ನಂತರ ಆಕೆಯನ್ನು ಮ್ಯೂಸಿಯಂಗೆ ಸ್ಥಳಾಂತರಿಸಲಾಯಿತು ಮತ್ತು ಕೆಲವು ಅಧ್ಯಯನ ನಂತರ ಸಂಶೋಧಕರು ಆಕೆಗೆ ಸತ್ತಾಗ 20 ರಿಂದ 30 ವಯಸ್ಸಿನವರಾಗಿದ್ದರು ಎನ್ನಲಾಗಿದೆ. ಅವಳಿಗೆ ಗಾಯಗಳಲ್ಲಿ ಕ್ಯಾನ್ಸರ್ ಸೇರಿಕೊಂಡು ಅವಳ ಸಾವಿಗೆ ಕಾರಣವಾಗಿರಬಹುದು. ಆದರೆ ಇಲ್ಲಿ ಆಸಕ್ತಿದಾಯಕ ಸಂಗತಿ ಎಂದರೆ ರಾಜಕುಮಾರಿಯ ತನ್ನ ತೋಳುಗಳ ಮೇಲೆ ಹಚ್ಚ ಹಾಕಿಸಿಕೊಂಡಿದ್ದಳು. ಜಿಂಕೆ ಮತ್ತು ಪ್ಯಾಂಥರ್ಸ್ನಂತಹ ಪೌರಾಣಿಕ ಪ್ರಾಣಿಗಳನ್ನು ಪ್ರತಿನಿಧಿಸುವ ಟ್ಯಾಟೂಗಳನ್ನು ಹೊಂದಿದ್ದಳು. ಅವರು ಅವಳಿಂದ ಸ್ವಲ್ಪ ದೂರದಲ್ಲಿ 2 ಯೋಧರ ಅವಶೇಷಗಳನ್ನು ಕಂಡುಕೊಂಡರು ಮತ್ತು ಅವರು ಸಹ ಹೊಂದಾಣಿಕೆಯ ಚಿಹ್ನೆಗಳನ್ನು ಹೊಂದಿದ್ದು, ಈ ಹಚ್ಚೆಗಳು ನಮ್ಮ ಜಗತ್ತಿನಲ್ಲಿ ಮಾತ್ರವಲ್ಲದೆ ನಂತರದ ಜಗತ್ತಿನಲ್ಲಿಯೂ ಸ್ಥಾನಮಾನ ಸಂಕೇತವಾಗಿದೆ. ನಂಬರ್ 4 ಫ್ರೋಜನ್ ಐಸ್ ಏಜ್ ಪಪೀಸ್. ಆನೆಯ ದಂತವನ್ನು ಹುಡುಕುತ್ತಿರುವ ಬೇಟೆಗಾರರಿಗೆ ಸತ್ತಿರುವ ನಾಯಿ ಮರಿ ಈ ಹಿಮದಲ್ಲಿ ಸಿಗುತ್ತದೆ. ಅದರ ಚರ್ಮ ಅಂಗಾಂಗಗಳು ಯಥಾಸ್ಥಿತಿಯಲ್ಲಿದ್ದವು, ಆದ್ದರಿಂದ ಅದನ್ನು ರಷ್ಯಾದಲ್ಲಿ ಸಂರಕ್ಷಿಸಲಾಗಿದೆ. ಇದು ಸಾಕುಪ್ರಾಣಿಯ ಮೂಲ. ವಿಜ್ಞಾನಿಗಳು 12,460 ವರ್ಷ ವಯಸ್ಸಿನ ಪ್ರಾಣಿ ಎಂದು ಗುರುತಿಸಿದ್ದಾರೆ. ಪ್ರಾಥಮಿಕ ಅಧ್ಯಯನದ ಪ್ರಕಾರ ಈ ನಾಯಿ ಮರಿಯನ್ನು ಕೊಂದು ಸುಟ್ಟು ಹಾಕಲಾಗಿದೆ ಎನ್ನಲಾಗಿದೆ. ನಂಬರ್ 3 ಫ್ರೋಜನ್ ಬೇರ್ ಅಂಡ್ ಕಬ್ಸ್. 39,000 ವರ್ಷಗಳಷ್ಟು ಹಳೆಯದಾದ ಈ ಗುಹೆ ಕರಡಿಯನ್ನು ಮತ್ತು ಅದರ ಮರಿಯನ್ನು ಮಂಜುಗಡ್ಡೆಯ ಗೋಡೆಯಲ್ಲಿ ಸಂಪೂರ್ಣ ಸಂರಕ್ಷಿತ ಶವವನ್ನು ಕಂಡುಹಿಡಿದರು. ಇದುವರೆಗೂ ಗುಹೆ ಕರಡಿಗಳು ಮೂಳೆಗಳು ಮಾತ್ರ ಸಿಕ್ಕಿದೆ. ಇದು ಸುಮಾರು 15,000 ವರ್ಷ ಹಳೆಯ ಒಂದು ಜಾತಿಯ ಕರಡಿಯಾಗಿದೆ. ಇದು ಸಿಕ್ಕಿರುವುದು ಅದೃಷ್ಟವೇ ಸರಿ. ನಂಬರ್ 2 10,000 ಫೂಟ್ ಮೌಂಟೇನ್ ರೇಂಜ್. ಹೆಚ್ಚಿನ ಭೂಮಿಯನ್ನು ಆವರಿಸಿರುವ ಹಿಮದ ಹಾಲೆಗಳು ಆ ಸ್ಥಳವನ್ನು ತಂಪಾಗಿ ಮತ್ತು ಸಮತಟ್ಟಾಗಿ ಕಾಣುವಂತೆ ಮಾಡುತ್ತದೆ. ಆದರೆ 1 ಮೈಲಿ ಮಂಜುಗಡ್ಡೆಯ ಕೆಳಗೆ ಹೂತು ಹೋಗಿದೆ. 2000ರ ದಶಕದ ಆರಂಭದಲ್ಲಿ 100 ಮಿಲಿಯನ್ ವರ್ಷಗಳಷ್ಟು ಹಳೆಯದಾದ ಪರ್ವತ ಶ್ರೇಣಿಯ ಸಂಶೋಧಕರು ಡೇಟಾವನ್ನು ಸಂಗ್ರಹಿಸಲು ಮತ್ತು ಪರ್ವತಗಳ ನಕ್ಷೆ ಮಾಡಲು 74,000 ಮೈಲುಗಳಷ್ಟು ಸುತ್ತುವರಿದ ಶ್ರೇಣಿಯ ಮೇಲೆ ಹಾರಲು ಸಮಯವನ್ನು ಕಳೆದರು ಮತ್ತು ಪರ್ವತಗಳನ್ನು ನಕ್ಷೆ ಮಾಡಲು ಇದು 1 ಶತಕೋಟಿಯಿಂದ ಮಾಡಲ್ಪಟ್ಟಿದೆ ಎಂದು ಅವರು ಹೇಳುತ್ತಾರೆ. 250 ರಿಂದ 100 ಮಿಲಿಯನ್ ವರ್ಷಗಳ ಹಿಂದೆ ಶಿಖರಗಳಿಗೆ ಏರಿದ ಹಳೆಯ ಬಂಡೆಯು ಅದರ ವಯಸ್ಸಿಗೆ ಅನುಗುಣವಾಗಿ ಡೈನೋಸಾರ್ಗಳು ಇನ್ನೂ ಗ್ರಹದಲ್ಲಿ ಸುತ್ತಾಡುತ್ತಿರುವಾಗ ಅದು ಸವೆತದ ಕಾರಣದಿಂದ ಯವನದಂತೆ ಕಾಣುತ್ತದೆ. ನಂಬರ್ 1 ಪುರಾತನ ಬ್ಯಾಕ್ಟೀರಿಯಾ. ಕೆಲವು ರೂಪದ ಬ್ಯಾಕ್ಟೀರಿಯಾಗಳು ಮಂಜುಗಡ್ಡೆಯಲ್ಲಿ ಸಿಕ್ಕಿ ಹಾಕಿಕೊಂಡಿವೆ. ಅದು ನಮಗೆ ಹಾನಿಕಾರಕವಲ್ಲ, ಆದರೆ ಇನ್ನೂ ಕೆಲವು ಮಾರಣಾಂತಿಕವಾಗಿದೆ. ಕೆಲವೊಮ್ಮೆ ಅವು ಸತ್ತ ಪ್ರಾಣಿಗಳ ದೇಹದಲ್ಲಿ ಹಿಮಸಾರಂಗಗಳಂತೆಯೇ ಇರುತ್ತವೆ. 2016ರ ಜಾಗತಿಕ ತಾಪಮಾನಕ್ಕೆ ದಶಕಗಳಷ್ಟು ಹಳೆಯದಾದ ಹಿಮಸಾರಂಗ ಮೃತದೇಹವು ಕರಗಲು ಪ್ರಾರಂಭಿಸಿತು. ಇದು ಹತ್ತಿರದ 1200 ಹಿಮಸಾರಂಗಗಳ ತಕ್ಷಣದ ಸಾವಿಗೆ ಕಾರಣವಾಯಿತು ಮತ್ತು ಪ್ರದೇಶದ 15,000 ಗ್ರಾಮಸ್ಥರಿಗೆ ಸೋಂಕನ್ನು ರವಾನಿಸಿತು. ಭೂಗೋಳವು ಹೆಚ್ಚು ಬಿಸಿಯಾಗುವುದರಿಂದ ಹೆಚ್ಚು ಮಂಜುಗಡ್ಡೆ ಕರಗುತ್ತದೆ. ಶತಮಾನಗಳಿಂದ ಸಿಕ್ಕಿಬಿದ್ದ ಈ ರೋಗಗಳು ಮತ್ತೆ ಜಗತ್ತಿಗೆ ಬಿಡುಗಡೆಯಾಗುತ್ತವೆ. ಇದು ಹವಾಮಾನದ ಬಗ್ಗೆ ಚಿಂತಿಸಲು ಸಾಕಷ್ಟು ಉತ್ತಮ ಕಾರಣವಾಗಿದೆ. ಸರಿ ಫ್ರೆಂಡ್ಸ್, ನಾನು ನಿಮ್ಮ ಮುಂದೆ ಟಾಪ್ 10 ಅತ್ಯಂತ ನಿಗೂಢ ವಿಷಯಗಳನ್ನು ಇಡಲು ಪ್ರಯತ್ನಿಸಿದ್ದೇನೆ. ನಿಮಗೆ ಯಾವ ವಿಷಯ ಇಷ್ಟ ಆಯಿತು ಅಂತ ಕಮೆಂಟ್ ನಲ್ಲಿ ತಿಳಿಸಿ ಹಾಗೂ ವಿಡಿಯೋಗೆ ಲೈಕ್ ಕೊಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.